ಹೇ ದೇರ್, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಸೊ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಆಲ್ಮೋಸ್ಟ್ 4:30 ಹಾಗೆ ಎದ್ದು ರೆಡಿಯಾಗಿ ಒಂದು ಸೀಮಂತ ಫಂಕ್ಷನ್ಗೆ ಹೋಗಬೇಕಿತ್ತು ಹಾಸನದಲ್ಲಿ. ಸೊ ಹಾಗಾಗಿ ಅಲ್ಲಿಗೆ ಬೆಳಿಗ್ಗೆ ಬೇಗನೆ ಹೊರಟ್ವಿ. ಸೊ ಬೆಳಿಗ್ಗೆ ಟಿಫನ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ನಾನು ಕಾರಲ್ಲೇ ಆ್ಯಪಲ್ ಆದರೂ ತಿನ್ಕೊಳ್ಳೋಣ ಅಂತ ಹೇಳಿ ಆ್ಯಪಲ್ ತಿನ್ಕೊತಾ ಇದ್ದೆ. ಹಾಗೆಯೇ ಇವತ್ತು ಯಾರ್ದು ಸೀಮಂತ ಫಂಕ್ಷನ್ ಇದೆಯಲ್ಲ, ಅವರು ರಿಲೇಟಿವ್ ಒಬ್ಬರನ್ನ ಅಂದರೆ ಅವ್ರ ತಂಗಿ ಒಬ್ಬರನ್ನ ಪಿಕ್ ಮಾಡಿಕೊಂಡು ಹೋಗಬೇಕಿತ್ತು. ಸೊ ಹಾಗಾಗಿ ಅವ್ರನ್ನ ಪಿಕ್ ಮಾಡಾದ್ಮೇಲೆ ಎಲ್ಲಾದರೂ ನಿಲ್ಲಿಸಿ ಟಿಫನ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡ್ವಿ. ಸೊ ನಮಗೆ ಲೈಕ್ ಹಾಸನಕ್ಕೆ ಹೋಗೋಕ್ಕೆ ತುಂಬಾ ಈಸಿ. ಯಾಕೆ ಅಂದರೆ ನಾವು ಈ ಕಡೆ ಬನ್ನೇರುಘಟ್ಟ ಸೈಡ್ ಇರೋದ್ರಿಂದ ನಮಗೆ ನೈಸ್ ರೋಡ್ ಸಿಕ್ಬಿಡುತ್ತೆ. ಸೊ ನಾವು ನೈಸ್ ರೋಡಲ್ಲಿ ಆರಾಮಾಗಿ ಬೆಂಗಳೂರು ಎಕ್ಸಿಟ್ ಆಗ್ಬೋದು. ಬೆಳಿಗ್ಗೆ ಅಷ್ಟೊಂದು ಟ್ರಾಫಿಕ್ ಇರಲ್ಲ, ಬಟ್ ಸ್ಟಿಲ್ ಅಂದರೆ ನಮಗೆ ಇದೇ ಈಸಿ ಆಗುತ್ತೆ. ಸೊ ಹಾಗಾಗಿ ಯೂಶ್ವಲಿ ನೈಸ್ ರೋಡೇ ತೊಗೊಂಡ್ಬಿಡ್ತೀವಿ. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಹಾಗೆ ಟಿಫನ್ಗೆ ಒಂದು ಕಡೆ ನಿಲ್ಲಿಸಿದ್ವಿ. ನನಗೆ ಅದು ಹೋಟೆಲ್ ನೇಮ್ ಮರ್ತೋಯ್ತು. ಹಾಸನ ರೋಡಿಗೆ ಟರ್ನ್ ಆದಮೇಲೆ ನಾನು ಆ ಹೈವೇಲ್ಲೇ ಅಲ್ಲೆಲ್ಲೋ ನಿಲ್ಲಿಸಿದ್ದು. ಸೊ ನನಗೆ ಅದು ಮರ್ತೋಯ್ತು. ಆಮೇಲೆ ಟಿಫನ್ ಮಾಡುವಾಗ್ಲೂ ಲಿಟ್ರಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ಹಸುವಾಗ್ಬಿಟ್ಟಿತ್ತು ನನಗೆ. ಸೊ ಅದು ತಿಂದಾದಮೇಲೆ ಖಾಲಿ ಪ್ಲೇಟ್ ವಿಡಿಯೋ ಮಾಡಿರೋದು. ಹಾಗೆ ಒಂದು ಕಾಫಿ ಕುಡ್ಕೊಂಡು ಹಾಗೆ ಅಲ್ಲಿಂದ ಹೊರಟಿದ್ದಾಯಿತು. ಅಲ್ಲಿಂದ ಹೊರಡೋಷ್ಟೊತ್ತಿಗೆ ನಂದು ಬ್ಲೌಸಿಂದು ಹಿಂದ್ಗಡೆ ಟೈಯಿಂಗ್ ಇರುತ್ತಲ್ಲ, ಅದು ಕಟ್ಟಾಗೋಯಿತು. ತುಂಬ ಲಾಂಗ್ ಜರ್ನಿ ಆಗಿರೋದ್ರಿಂದ ನಾನು ಸ್ವಲ್ಪ ಡ್ರೈವ್ ಮಾಡ್ತೀನಿ ಅಂತ ಡ್ರೈವ್ ಮಾಡಿದೆ. ಯಾಕಂದರೆ ವಾಪಸ್ ಬರುವಾಗ ನನ್ನ ಹೆಲ್ತ್ ಹೇಗಿರುತ್ತೋ ಗೊತ್ತಿಲ್ಲ, ಬಿಕಾಸ್ ಬ್ರೇಕ್ಫಾಸ್ಟು ಎಲ್ಲ ಟೈಮಿಗೆ ಆಗಿಲ್ವಲ್ಲ. ಹಾಗಾಗಿ ಸೊ ಹಾಸನ ರೀಚ್ ಆದಮೇಲೆ ಅಲ್ಲೇ ಒಂದು ಥ್ರೆಡ್ಡು ಹಾಗೆ ನೀಡಲು ತೊಗೊಂಡು ಅಲ್ಲೇ ಕಾರಲ್ಲೇ ಕೂತ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಸೀಮಂತ ಫಂಕ್ಷನ್ ತುಂಬಾ ಚೆನ್ನಾಗಾಯಿತು. ತುಂಬ ಜನ ಬಂದಿದ್ರು. ಹಾಗೆ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಊಟ ಮಾಡಿಕೊಂಡು ಆಲ್ಮೋಸ್ಟ್ 4 o'clock ಹಾಗೆ ನಾವು ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಹೈವೇಯಲ್ಲಿ ತುಂಬ ಜಾಮ್ ಇತ್ತು, ಹಾಗಾಗಿ +20 minutes ಏನೋ ತೋರಿಸ್ತಾ ಇತ್ತು. ಸೊ ಬೇಡ ಅಂತ ಯಾವುದೋ ಮತ್ತೊಂದು ರೂಟ್ ತೊಗೊಂಡ್ವಿ. ಬಟ್ ಅಲ್ಲಿ ರೋಡ್ ತುಂಬಾ ಹಾಳಾಗಿತ್ತು. ಏನು ಮಾಡೋಕ್ಕಾಗುತ್ತೆ, ಇವಾಗ ಟರ್ನ್ ತೊಗೊಂಡಿದ್ದೀವಿ, ಹೋಗೋಣ ಅಂತ ಹೊರಟ್ವಿ. ಬಟ್ ಅಲ್ಲೇ ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಒಂದು ಪ್ಲೇಸ್ ತುಂಬಾ ಚೆನ್ನಾಗಿತ್ತು. ಒಂಥರ ವ್ಯೂ ಪಾಯಿಂಟ್ ಥರ ಇತ್ತು ಅಲ್ಲಿ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ಮತ್ತೆ ಅದೇ ರೋಡಲ್ಲೇ ಕಂಟಿನ್ಯೂ ಮಾಡಿದ್ವಿ. ರೋಡ್ ಮಾತ್ರ ತುಂಬ ಖರಾಬಾಗಿತ್ತು. ಯಾಕಾದರೂ ಬಂದ್ವಿ ಅಂತ ಅನಿಸ್ತು. ಟ್ರಾಫಿಕ್ ಅಷ್ಟೊಂದು ಇರಲಿಲ್ಲ, ಬಟ್ ರೋಡ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಅದು. ಹಾಗೆ ನಾವು ಅವ್ರ ಸಿಸ್ಟರ್ನ ಪಿಕ್ ಮಾಡ್ಕೊಂಡು ಹೋಗಿದ್ವಲ್ಲ, ಅವ್ರನ್ನ ಮತ್ತೆ ಅವ್ರ ಮನೆಗೆ ಡ್ರಾಪ್ ಮಾಡಿ ನಾವು ನಮ್ಮ ಮನೆ ಕಡೆಗೆ ಬಂದಿದ್ದಾಯಿತು. ಸೊ ಬರೋಷ್ಟರಲ್ಲಿ 9 o'clock ಆಗಿತ್ತು. ಸೊ ಹಾಗಾಗಿ ಊಟ ಇನ್ನೇನು ಮಾಡೋದು ಅಂತ ಆರ್ಡರ್ ಮಾಡ್ಕೊಂಡ್ವಿ. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.